ನಿಮಗೆ ಗೊತ್ತಾ, ಕೈಲಾಸ ಅನ್ನೋ ದೇಶವೇ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲ ಕಡೆ ಕೇಳಿ ಬರ್ತಿರೋ ಒಂದು ಹೆಸರು ಕೈಲಾಸ. ಆದರೆ ನಿಜವಾಗ್ಲೂ ಕೈಲಾಸ ಎಂಬ ದೇಶ ಇದೆಯಾ? ಇಲ್ಲಿದೆ ಸಂಪೂರ್ಣ ಸತ್ಯ. ಮೊದಲೇ ಹೇಳಬೇಕಂದ್ರೆ ಕೈಲಾಸ ಎನ್ನುವುದು ನಿಜವಾದ ದೇಶವಲ್ಲ. ವಿಶ್ವದ ಯಾವುದೇ ನಕ್ಷೆಯಲ್ಲಿಯೂ ಕೂಡ ಕೈಲಾಸ ಅನ್ನುವಂಥದ್ದಿಲ್ಲ. ಮತ್ತು ಯಾವುದೇ ಸರ್ಕಾರ ಅಥವಾ UN ಕೂಡ ಇದನ್ನು ಒಪ್ಕೊಂಡಿಲ್ಲ. ಹಾಗಾದರೆ ಈ ಕೈಲಾಸವನ್ನು ಘೋಷಿಸಿದವರು ಯಾರು? ನಿತ್ಯಾನಂದ, ಒಬ್ಬ ಸ್ವಯಂ ಘೋಷಿತ ಗುರು. ಅವರ ಮೇಲೆ ಭಾರತದಲ್ಲಿ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಅಪಹರಣದಂಥ ಗಂಭೀರ ಪ್ರಕರಣಗಳು ದಾಖಲಾದ ಮೇಲೆ ಅವರು ಭಾರತದಿಂದ ಪರಾರಿಯಾಗಿ ತಾವು ಒಂದು ಹೊಸ ಹಿಂದೂ ರಾಷ್ಟ್ರ ಸ್ಥಾಪಿಸಿದ್ದೇನೆ ಎಂದು ಕೈಲಾಸ ಎಂಬ ಒಂದು ಕಲ್ಪಿತ ದೇಶವನ್ನು ಘೋಷಿಸಿದರು. ಇವ್ರು ಹೇಳೋದೇನೆಂದರೆ, ಕೈಲಾಸ ಒಂದು ದ್ವೀಪದಲ್ಲಿದೆ, ಪಾಸ್ಪೋರ್ಟ್ ಇದೆ, ಹಣ ಇದೆ, ಸಂವಿಧಾನ ಇದೆ ಅಂತ. ಆದರೆ ನಿಜಾಂಶ ಏನಂದರೆ ಯಾವ ದೇಶವೂ ಕೂಡ ಈ ಪಾಸ್ಪೋರ್ಟನ್ನು ಒಪ್ಪಿಲ್ಲ. ಸ್ಥಳದ ಬಗ್ಗೆ ಯಾವುದೇ ಪುರಾವೆ ಇಲ್ಲ. ಎಲ್ಲವೂ ಕೇವಲ ನಕಲಿ ಘೋಷಣೆಗಳು. ಇವರು ಅಂತಾರಾಷ್ಟ್ರೀಯ ಸಭೆಯಲ್ಲಿ ಕಾಣಿಸ್ಕೊಂಡಾಗ ನಂತರ ಇದು ಗೊತ್ತಾಗುತ್ತೆ ನಕಲಿ ಎಂದು ಬಹಿರಂಗವಾಗುತ್ತೆ. ಹೀಗಾಗಿ ಸತ್ಯ ಏನಂದರೆ ಕೈಲಾಸ ಎನ್ನುವುದು ಒಬ್ಬ ವ್ಯಕ್ತಿಯ ಕಲ್ಪನೆ ಮಾತ್ರ. ಇದು ದೇಶವಲ್ಲ, ಇದು ಕಾನೂನುಬದ್ಧವೂ ಕೂಡ ಅಲ್ಲ. ಕೊನೆಗೆ ಒಂದೇ ಸಾಲಿನಲ್ಲಿ ಹೇಳಬೇಕಂದ್ರೆ ಕೈಲಾಸ ನಿಜವಾದ ದೇಶವಲ್ಲ, ನಿತ್ಯಾನಂದ ಘೋಷಿಸಿದ ನಕಲಿ ರಾಷ್ಟ್ರ. ಯಾಕೆ ಈ ಥರ ಘೋಷಿಸಿದ್ರು ಅಂತ ಹೇಳಿದರೆ, ಅವರು ತಮ್ಮ ಪ್ರಕರಣಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಘೋಷಿಸಿದ ಇದು ನಕಲಿ ದೇಶ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ಸಪೋರ್ಟ್ ಕೊಟ್ಟಾಗುತ್ತೆ, ಒಂದು ಧ್ವನಿ ಎತ್ತಲಿಕ್ಕಾಗುತ್ತೆ. ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.